ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು. ಕಿಚ್ಚ ಸುದೀಪ್ ಅವರಿಗೆ 40 ವರ್ಷಗಳಾಯಿತು. ನಂಬ್ತೀರಾ? ನಂಬಲೇಬೇಕು. 41ನೇ ವರ್ಷದ ಹುಟ್ಟುಹಬ್ಬ. ಹೌದು, ಎಷ್ಟೊಂದು ಸವಿ ನೆನಪುಗಳಿರುತ್ತಲ್ವ. ಹೌದು, ಇದೇ ವಿಶೇಷ ಕಾರ್ಯಕ್ರಮ ಸವಿ ನೆನಪು. ಬನ್ನಿ, ಕಿಚ್ಚ ಸುದೀಪ್ ಅವರಿಗೆ ವಿಶ್ ಮಾಡೋಣ ಹುಟ್ಟುಹಬ್ಬ ದಿವಸ. ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೊ ಮಚ್. 41 ವರ್ಷ ಆಯಿತು. ಸವಿ ನೆನಪುಗಳು ಈ 41 ವರ್ಷಗಳಲ್ಲಿ ಯಾವುವು ಅಂದರೆ ತಕ್ಷಣ ಯಾವ್ದು ನೆನಪಿಗೆ ಬರುತ್ತೆ? 41ಗೆ ಕಾಲಿಡ್ತಾ ಇರೋದು. ಒಂದು ವರ್ಷ ಜಾಸ್ತಿ ಮಾಡ್ತಾನೆ ಇದ್ದೀರ ಪ್ರತಿ ವರ್ಷ ಬರ್ತಾ ಇಟ್ಸ್ ಓಕೆ, ನಥಿಂಗ್. ಇಟ್ಸ್ ಬೀನ್ ಒಂದು ಒಳ್ಳೆ ಜರ್ನಿ ಆ್ಯಂಡ್ ಒಳ್ಳೆ ಜನ ಜೀವನದಲ್ಲಿ. ಸೊ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಚಿತ್ರರಂಗದಲ್ಲಿ 18 ವರ್ಷಗಳ ಸುದೀರ್ಘ ಬದುಕು. ಸೊ ಈ ಬದುಕಿನಲ್ಲಿ ನಿಮಗೆ ಒಂದು ಮೈಲಿಗಲ್ ಅನಿಸುವಂತಹ ಒಂದು ವಿಷಯಗಳು ಯಾವುದು? ಪ್ರತಿ ಹೆಜ್ಜೆನು, ಬಿಕಾಸ್ ಆ ಮೊದಲನೇ ಹೆಜ್ಜೆ ಹಿಡಿದೆ 18ನೇ ವರ್ಷಕ್ಕೆ ತನಕ ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಮೊದಲನೇ ಹೆಜ್ಜೆ ಇಟ್ಟನಲ್ಲ ಚಿತ್ರರಂಗಕ್ಕೆ, ಐ ಥಿಂಕ್ ಫಸ್ಟ್ ಅದಕ್ಕೆ ಸಲ್ಯೂಟ್ ಹಾಕ್ಬೇಕು ನಾನು. ಬಿಕಾಸ್ ಆ ಒಂದು ಡಿಸಿಷನ್ ನಾವು ತೊಗೊಂಡಿದ್ದು, ಪ್ಲಸ್ ಆ ಮೂಮೆಂಟಲ್ಲಿ ನನ್ನ ಫ್ಯಾಮಿಲೀಸ್ ಎಲ್ಲ ಸಪೋರ್ಟ್ ಮಾಡಿದ್ದು. ಆ ಒಂದು ಡಿಸಿಷನ್ ತೊಗೊಂಡಿರಲಿಲ್ಲ ಅಂದರೆ ಬಹುಶಃ ತುಂಬ ಎಡವಟ್ಟುಗಳಾಗ್ತಾಯಿತ್ತೇನೋ ನನಗೆ ಗೊತ್ತಿಲ್ಲ. ಬಿಕಾಸ್ ನನಗೇನು ಇಷ್ಟನೋ ನಾನು ಆ ಪ್ರಪಂಚದಲ್ಲಿದ್ದೀನಿ. ನನಗೇನು ಮಾಡೋಕ್ಕೆ ಇಷ್ಟ ಆಸೆನೋ ಅದನ್ನು ಮಾಡ್ತಾಯಿದ್ದೀನಿ. ಸೊ ಅದು ತುಂಬ ಕಮ್ಮಿ ಜನಕ್ಕೆ ದಕ್ಕತ್ತೆ ಅಂತ ನನಗೆ. ಸೊ ಚಿತ್ರರಂಗದಲ್ಲಿ ಇರೋರು ಎಲ್ಲರಿಗೂ ಆ್ಯಕ್ಚುಲಿ ಇಟ್ ಇಸ್ ಅ ಬ್ಲೆಸ್ಸಿಂಗ್. ಎಲ್ಲರಿಗೂ ತುಂಬ ಆಸೆ ಪಟ್ಟು ಇಲ್ಲಿ ಬಂದು ಆ ಚಿತ್ರರಂಗ ಅನ್ನೋದು ಕೈ ಹಿಡಿದಾಗ ಐ ಥಿಂಕ್ ಆಲ್ ದ ಆ್ಯಕ್ಟರ್ಸ್ ಆ್ಯಂಡ್ ದ ಟೆಕ್ನಿಷಿಯನ್ಸ್ ಯಾರೆಲ್ಲಿದ್ದಾರೋ ಚಿತ್ರರಂಗ ದೇ ಆರ್ ಆಲ್ ಬ್ಲೆಸ್ಡ್. ಸೊ ಐ ಆಮ್ ಒನ್ ಆಫ್ ದೆಮ್ ಆ್ಯಂಡ್ ಐ ಆಮ್ ಹ್ಯಾಪಿ. ಈ 18 ವರ್ಷಗಳು ಆ್ಯಂಡ್ ಲಾಂಗ್ ವೇ ಟು ಗೋ ಸ್ಟಿಲ್. ಸದ್ಯಕ್ಕೆ ಯಶಸ್ಸಿನ ಉತ್ತುಂಗದಲ್ಲಿದ್ದೀರಾ. ಈ ಒಂದು ಯಶಸ್ಸಿನ ಉತ್ತುಂಗದಲ್ಲಿರೋರು ಒಮ್ಮೆ ಹಿಂತಿರುಗಿ ನೋಡಿದಾಗ ಏನನ್ಸುತ್ತೆ? ಹಿಂತಿರುಗಿ ನೋಡೋವಂಥ ನೆಸೆಸಿಟಿನೇ ಬರೋದಿಲ್ಲ. ಬಿಕಾಸ್ ಹಿಂತಿರುಗಿ ನೋಡೋದು ಯಾವಾಗ ನಾವು ಅದನ್ನು ಮರ್ತೀವಿ ಅಂದಾಗ. ಸೊ ಯಾವುದೂ ಮರ್ತಿಲ್ಲ ನಾನು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಬಂದಾಗ ನನ್ನೊಟ್ಟಿಗೆ ಯಾರಿದ್ರು ಅಥವಾ ನನ್ನ ಕಷ್ಟಗಳಾಗಲಿ ಅದೇ ನನಗೆ ಸ್ಫೂರ್ತಿ ಮುಂದೆ ಹೋಗೋದಕ್ಕೆ. ಆ್ಯಂಡ್ ಪ್ರತಿ ಚಿತ್ರಗಳು ಒಂದು ಎಕ್ಸಾಂಪಲ್ ಆಗಿದೆ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ ಥರ ಬೇಕು, ಯಾವ ಥರ ಇರಬೇಕು. ಸೊ ಹೀಗೆ ಬಂದಾಗ ನನಗೆ ಯಾವತ್ತಿಗೂ ಹಿಂದೆ ತಿರುಗಿ ನೋಡೋವಂಥ ಒಂದು ನೆಸೆಸಿಟಿ ಬಂದೇ ಇಲ್ಲ ನನಗೆ. ಐ ವಿಲ್ ನಾಟ್ ಆ ಸೆನ್ಸರ್ ಹೇಳ್ತಾ ಇಲ್ಲ. ನಾನು ಯಾವುದೂ ಮರ್ತಿಲ್ಲ. ಸೊ ಹಿಂದೆ ತಿರುಗಿ ನೋಡೋವಂಥದ್ದು ಯಾವಾಗ ಅಂದರೆ ಮರ್ತಿ ಏನೋ ಬಿಟ್ಬಿಟ್ಟು ಬಂದ್ವಾ ಅಂತ ನೋಡ್ಬೇಕಾದ್ರೆ ಅದು ಹಿಂದೆ ತಿರುಗಬೇಕಾಗತ್ತೆ. ಐ ಹ್ಯಾವ್ ನಾಟ್. ಸೊ ಇಟ್ಸ್ ಈ ಪ್ರೋಸೆಸ್ ಆಫ್ ವಾಕ್ ಇದೆಯಲ್ಲ ನನಗೆ, ನಾನು ಓಡಿಲ್ಲ ಲೈಫಲ್ಲಿ, ಅದೊಂದಿದೆ. ಭಾಳ ಅರ್ಜೆಂಟ್ ಇರಲಿಲ್ಲ ನನಗೆ ಯಾವುದರಲ್ಲೂ, ಇವತ್ತಿಗೂ ಇಲ್ಲ. ಸೊ ಐ ಥಿಂಕ್ ಆ ಮೂಮೆಂಟಲ್ಲಿ ಏನು ಬರುತ್ತೋ, ಯಾವ ಸಿನಿಮಾಗಳು ಬರುತ್ತೋ, ಮರಿಬೇಡಿ ಪ್ರತಿ ಅನ್ಸಕ್ಸಸ್ಫುಲ್ ಫಿಲ್ಮ್ ಕೂಡ ನನ್ನ ಆಯ್ಕೆನೆ, ಸಕ್ಸಸ್ಫುಲ್ ಫಿಲ್ಮ್ ಕೂಡ ನನ್ನ ಆಯ್ಕೆನೆ. ಸೊ ಆ ಮೂಮೆಂಟಲ್ಲಿ ನಮಗೇನು ಇಷ್ಟನೋ ಅದು ಮಾಡ್ಕೊಂಡು ಹೋಗೋಣ. ಸಕ್ಸಸ್ಸು ಅದೆಲ್ಲ ಆಮೇಲೆ ಆಗ್ತಾ ಇರುತ್ತೆ. ಈ ಮಧ್ಯದಲ್ಲಿ ಒಂದೊಂದಿಷ್ಟು ಚಿಕ್ಕ ಲೆಸನ್ಸು ಕಲಿತಾ ಇರ್ತೀವಿ ನಾವು ಹೋಗ್ತಾ ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ದೇರ್. ಒಳಗಿದೆ ಅದು, ಯಾವಾಗಲೂ ಸದ್ಯ ಇದ್ದೇ ಇರುತ್ತೆ ಅದು. ದಟ್ಸ್ ಆಲ್ವೇಸ್ ಗೋಣ ಬಿ ದೇರ್. ಇಂಡಸ್ಟ್ರಿಗೆ ನೀವು ಫಸ್ಟ್ ಎಂಟ್ರಿ ಕೊಟ್ಟಾಗ ಕೆಲವು ಆಪ್ತರಿದ್ದರು, ಕೆಲವು ಬಂಧುಗಳು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು. ಈಗ ತುಂಬಾ ಅಚೀವ್ ಮಾಡಿದ್ದೀರಾ. ಇಂಥ ಒಂದು ಇದರಲ್ಲಿ ನೀವೆಲ್ಲ ಹೋದರೆ ಅಲ್ಲಿ ನಿಮಗೆ ಅಭಿಮಾನಿಗಳಿದ್ದಾರೆ, ಇಂಡಸ್ಟ್ರಿಯವರು ಏನು ನೂರಾರು ಸಂಖ್ಯೆಯಲ್ಲಿದ್ದಾರೆ. ಈಗ ಹೇಗೆ ಅನಿಸುತ್ತೆ? ಅವತ್ತಿಗೆ ಎಷ್ಟು ಜನ ಇದ್ದರು, ಇವತ್ತಿಗೂ ಅಷ್ಟೇ ಜನ ಇರೋದು. ಆ್ಯಕ್ಚುಲಿ ಇವತ್ತು ಚಿತ್ರರಂಗದಲ್ಲಿ ಏನಾಗುತ್ತೆ, ನಿಮಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ ಯಾವಾಗಲೂ. ಸೊ ಯಾವಾಗಲೂ ಅಷ್ಟೇ, ಇಟ್ಸ್ ಅ ಪ್ರೋಸೆಸ್. ಆ ಪ್ರೋಸೆಸ್ಸಲ್ಲಿ ನಾನು ಎಸ್ಕೇಪ್ ಆದೋನಲ್ಲ. ಸೊ ಟುಡೇ ಈ ಒಂದು ನಿಂತಿರೋ ಒಂದು ಪೊಸಿಷನಲ್ಲಿ ಆ್ಯಂಡ್ ಹೋಗ್ತಾ ಇರೋ ರೀತಿಯಲ್ಲಾಗಲಿ ಅದೇನಾಗುತ್ತೆ, ಒಂದು ನಂಬಿಕೆ ಬರುತ್ತೆ ಜನಗಳಿಗೆ. ಆ್ಯಂಡ್ ಅಫ್ಕೋರ್ಸ್ ಇಟ್ ಇಸ್ ಟ್ರೂ. ಒಬ್ಬ ನಿರ್ಮಾಪಕನಿಗೆ ನಿಮ್ಮ ಮೇಲೆ ದುಡ್ಡು ಹಾಕೋದಕ್ಕೆ ನಂಬಿಕೆ ಬರಬೇಕು. ಆ್ಯಂಡ್ ನಿರ್ಮಾಪಕನಿಗೆ ಯಾರಾದ್ರೂ ಒಂದಿಷ್ಟು ಫೈನಾನ್ಸರ್ಸ್ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ರೆ ಅಂತ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಬರಬೇಕು. ಅಭಿಮಾನಿಗಳಂತ ಹೇಳ್ತೀವಿ, ಯಾರೇ ಅದ್ರ ಅಭಿಮಾನಿಗಳನ್ನ ಬಿಟ್ಟು ನಿಮ್ಮ ಚಿತ್ರಮಂದಿರಕ್ಕೆ ಬರೋವಂಥ ಬೇರೆ ಅಭಿಮಾನಿಗಳು, ವೀಕ್ಷಕರು ಇರ್ತಾರೆ, ಅವ್ರಿಗೆ ಕೂಡ ನಿಮ್ಮ ಮೇಲೆ ಒಂದು ನಂಬಿಕೆ ಇರಬೇಕು. ಸೊ ಅದು ಬಂದಾಗ ಏನಾಗುತ್ತೆ, ಎಲ್ಲ ಕೂಡ್ಕೊಂಬರುತ್ತೆ ಒಂದು. ಸೊ ಆ ಒಂದು ನಂಬಿಕೆ ಹಂತದಲ್ಲಿ ಕೂತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಜಾಸ್ತಿ ಯಶಸ್ಸು ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ, ಅದು ಬೇರೆ. ಬಟ್ ಆ ಒಂದು ನಂಬಿಕೆ ಬೆಳೆಸ್ಕೊಬೇಕಾದ್ರೆ ಎಷ್ಟು ವರ್ಷ ಬೇಕಾಗುತ್ತೆ ಅನ್ನೋದೊಂದು ಎಕ್ಸಾಂಪಲ್ ಇದು. ಪಾಪ್ಯುಲಾರಿಟಿ ನಿಮಗೆ ಬಂದು ಒಂದು ಕೆಲವು ವರ್ಷಗಳಲ್ಲೇ ಪಾಪ್ಯುಲಾರಿಟಿ ಬಂದ್ಬಿಡ್ಬೋದು. ಬಟ್ ದಟ್ ಈಸ್ ನಾಟ್ ಡೆಫಿನೆಟ್ಲಿ ದಿ ಅಚೀವ್ಡ್ ಪಾರ್ಟ್, ಆರ್ ದಟ್ ಈಸ್ ನಾಟ್ ದಿ ಅಲ್ಟಿಮೇಟ್. ಹೋಗ್ತಾ ಇರುತ್ತೆ, ಇನ್ನು ಜೀವನ ಹೋಗ್ತಾ ಇರುತ್ತೆ. ಸೊ ಇವತ್ತು ಒಂದು ಮಟ್ಟಿಗೆ ಬಂದು ನಿಂತ್ಕೊಂಡಾಗ
ಹೊರಗಡೆ ಹೋದಾಗ ನೀವು ಹೇಳಿದಾಗ ಅಷ್ಟೊಂದು ಜನ ಫ್ಯಾನ್ಸ್ ಅಂತ ಅರ್ಥಾಗ ಎಲ್ಲೋ ಒಂದು ಕಡೆ ಅವರು ಟೈಮ್ ತೊಗೊಳ್ತಾರೆ, ಟೈಮ್ ತೊಗೊಂಡ್ಮೇಲೆ ನಿಮ್ಮನ್ನು ಅರ್ಥ ಮಾಡ್ಕೊತಾರೆ, ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮನ್ನು ಇಷ್ಟಪಡ್ತಾರೆ, ಇಷ್ಟಪಟ್ಮೇಲೆ ನೀವು ಮಾಡೋದೆಲ್ಲ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ. ಆವಾಗ ಆ ನಂಬಿಕೆಗಳನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತಾರೆ, ನಿಮ್ಮ ಸೊಸೈಟಿಯಲ್ಲಿ ನೀವು ಇರೋವಂಥ ರೀತಿ ಆಗಿರ್ಬೋದು, ನಿಮ್ಮಿಂದ ಸೊಸೈಟಿ ಏನಾಗುತ್ತೆ ಅನ್ನೋ ಒಂದು ಸ್ವಲ್ಪ ಚಿಕ್ಕ ರೆಸ್ಪಾನ್ಸಿಬಿಲಿಟಿಗಳಾಗಿರ್ಬೋದು, ಅದಷ್ಟು ಒಂದು ನಂಬಿಕೆ ಇದ್ದಾಗ ಆ ನಂಬಿಕೆನ ಉಳಿಸ್ಕೊಂಡೋಗೋ ಒಂದು ಪ್ರಯತ್ನ ನಡೀತಾ ಇರುತ್ತೆ. ಇದು ಹೋಗ್ತಾ ಇರುತ್ತೆ ಯಾವಾಗಲೂ ಅಷ್ಟೇ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಇಷ್ಟು ವರ್ಷಗಳಾದಮೇಲೆ ಅಟ್ಲೀಸ್ಟ್ ಒಂದಿಷ್ಟು ಬಿಲೀಫ್ ನನ್ನ ಮೇಲೆ ಎಲ್ಲರೂ ಇಟ್ಟರು, ಮಾಡ್ತಾ ಇದ್ದಾರೆ. ಐ ಆಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್. ಈ ನಿಮ್ಮ ಮೆಚ್ಯೂರಿಟೀಲಿ ಏನೆಲ್ಲ ಕಂಡ್ಕೊಂಡ್ರಿ, ಏನೆಲ್ಲ ಕಳ್ಕೊಂಡ್ರಿ? ಕಳ್ಕೊಂಡೆ ನಾವು ಯಾವುದನ್ನು ಪಡ್ಕೊಳಕ್ಕಾಗಲ್ಲ, ಅದಂತೂ ಸತ್ಯ. ಅದು ಎಲ್ಲ ಬರೀ ಪಡ್ಕೊಳ್ಲೇಬೇಕು ಅಂದರೆ ನಾವು ದೇವರಾಗಿ ಹೋಗ್ತೀವಿ. ಸೊ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಎಂಜಾಯ್ ಓನ್ಲಿ ದ ಸಕ್ಸಸ್ಫುಲ್ ಪಾರ್ಟ್ ವಿತೌಟ್ ಗೋಯಿಂಗ್ ಥ್ರೂ ದಟ್ ಪೇನ್. ನನಗೆ ಆ ನೋವು ಕೊಡೋಷ್ಟು ಖುಷಿ ನನಗೆ ಸಕ್ಸಸ್ ಯಾವತ್ತೂ ಕೊಟ್ಟಿಲ್ಲ. ಬಿಕಾಸ್ ಆ ನೋವಿಂದನೇ ನನಗೆ ಅಷ್ಟು ಸಿಕ್ಕಿರೋದು. ಯಾವುದಾದ್ರು ಒಂದು ಪಡ್ಕೊಬೇಕು ಅಂತ ಹೋದಾಗ ಅದು ದಕ್ಕದೇ ಇದ್ದಾಗ ಯಾಕೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತವೆ. ಏನು ಕೊರತೆ ನಡೀತು ಅಂತ ಆಗುತ್ತೆ, ನನ್ನಲ್ಲಿ ಏನು ಕೊರತೆ ಇದೆ ಅಂತ ಬರುತ್ತೆ. ಎಲ್ಲರೂ ತಪ್ಪಿಸ್ತಿರೋ ಥರ ಕಾಣಿಸ್ತಾರೆ, ಸಮಾಜ ತಪ್ಪಿಸ್ತಿರೋ ಥರ ಕಾಣಿಸ್ತಾರೆ. ನನಗೇನು ಅಭಿಮಾನಿಗಳೇ ಸರಿ ಇಲ್ವಾ ಅಂತ ಅನಿಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲೋ ಒಂದು ಕಡೆ ದ ಪ್ರೋಸೆಸ್ ವಾಸ್ ಲೈಕ್ ದ್ಯಾಟ್. ಸೊ ಅದು ಯಾವುದು ಅನುಭವಿಸಿದೆ ನೀವು ಇಲ್ಲಿಗೆ ಬರೋದಕ್ಕಾಗೋದಿಲ್ಲ. ಸೊ ಐ ಥಿಂಕ್ ಇಟ್ಸ್ ಜಸ್ಟ್ ಅ ಪ್ರೋಸೆಸ್, ಇಟ್ಸ್ ಆಲ್ ಇಂಟರ್ಲಿಂಕ್ಡ್. ಸೊ ಸವಿ ನೆನಪಿನ ಬಾಲ್ಯದ ಗೆಳೆಯರು ಇವತ್ತಿಗೂ ನಿಮ್ಮೊಟ್ಟಿಗಿದ್ದಾರಾ, ಟಚಲ್ಲಿದ್ದಾರಾ? ಅವ್ರು ಯಾವತ್ತೂ ನಮ್ಮನ್ನು ಯಾರೂ ಬಿಟ್ಟು ಹೋಗಿಲ್ಲ. ನಾವು ಅವಾಗ ಹೊರಟಿಗಿರೋಕ್ಕಾಗ್ತಾ ಇರಲಿಲ್ಲ. ಸೊ ಐ ವಿಲ್ ನಾಟ್ ಬ್ಲೇಮ್ ದೆಮ್ ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ಇವತ್ತಿಗೂ ಎಲ್ಲರೂ ಹೋದಾಗ ಸೇರಿದಾಗ ಖಂಡಿತವಾಗ್ಲೂ ಎಲ್ಲರೂ ಬರ್ತಾರೆ, ಲೋಡ್ಗಟ್ಟೆ ಅಡುಗೆ ಮಾಡ್ಕೊಂಬರ್ತಾರೆ ಮನೆಯಿಂದ, ಎಲ್ಲ ತಿನ್ನಿಸ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಫ್ರೆಂಡ್ಶಿಪ್ ಅಂದ ತಕ್ಷಣ ದಿನನಿತ್ಯವಾಗಿ ಕರೆ ಮಾಡಿ ಒಬ್ರಿಗೊಬ್ರು ಭೇಟಿ ಮಾಡಿ ಇದ್ರೇ ಫ್ರೆಂಡ್ಶಿಪ್ ಅಂತ ನಾನು ಹೇಳೋದಿಲ್ಲ. ವಿ ಆರ್ ಆಲ್ ಇನ್ ಟಚ್. ಒನ್ಸ್ ಇನ್ ಅ ವೇ ವಿ ಆಲ್ ಮೀಟ್ ಅಪ್ ಆ್ಯಂಡ್ ದೇ ಆರ್ ದೇರ್ ಆ್ಯಂಡ್ ದೇ ವಿಲ್ ಆಲ್ವೇಸ್ ಬಿ ದೇರ್. ನಿಮ್ಮ ನೆನಪಿನಂಗಳದ ಪುಸ್ತಕದ ಪುಟಗಳನ್ನು ತಿರುವಿ ಹಾಕಿದಾಗ ಯಾವ ಕ್ಷಣ ಈಗಲೂ ನಿಮಗೆ ತುಂಬ ಅತ್ಯುತ್ತಮ ಅಂತ ಅನಿಸುತ್ತೆ? ನಾನು ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿ ಹುಟ್ಟಿದ್ದು ಫಸ್ಟು ನನಗೆ. ಐ ಥಿಂಕ್ ಎವ್ರಿ ಸನ್ ಆರ್ ಎವ್ರಿ ಡಾಟರ್ ಅವರಿಗೆ ಅವ್ರ ತಂದೆ ತಾಯಿ ಭಾಳ ಇಂಪಾರ್ಟೆಂಟ್. ಅಫ್ಕೋರ್ಸ್ ಸೇಮ್ ವೇ ಫಾರ್ ಮೀ. ನನಗೆ ಫಸ್ಟು ನನ್ನ ತಂದೆ ತಾಯಿ ನನಗೆ ಭಾಳ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ಆ್ಯಂಡ್ ಐ ಥಿಂಕ್ ಐ ಕೆನಾಟ್ ಹ್ಯಾವ್ ಮೋರ್ ಪ್ರಿನ್ಸಿಪಲ್ಡ್ ಫಾದರ್ ದ್ಯಾನ್ ಮೈ ಫಾದರ್ ರೈಟ್ ನಾವು. ಆ್ಯಂಡ್ ಇವತ್ತು ನಾನು ಏನಕ್ಕಾರ ಬಂದಿದ್ದೀನಿ, ಏನಾರ ಆಗಿದ್ದೀನಿ ಅಂದರೆ ಐ ಥಿಂಕ್ ಐಲ್ ಗಿವ್ ಅ ಲಾಟ್ ಟು ಮೈ ಡ್ಯಾಡ್. ಆ್ಯಂಡ್ ಇವತ್ತು ಚಿತ್ರರಂಗದಲ್ಲಿ ಏನಾರು ಆಗಿದ್ದೀನಿ ಅಂದರೆ ಐಲ್ ಗಿವ್ ಅ ಲಾಟ್ ಟು ಮೈ ಮಾಮ್. ಬಿಕಾಸ್ ಅವರು ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಮೈ ಫಾದರ್ ವಾಸ್ ವೆರಿ ಮಚ್ ಫಾರ್ ಬಿಸ್ನೆಸ್. ಬಟ್ ಹುಚ್ಚ ಆದಮೇಲೆ ನನ್ನ ತಂದೆ ಅವತ್ತಿಟ್ಟಿದ್ದ ನಂಬಿಕೆ ಇವತ್ತಿಗೂ ಕಳ್ಕೊಂಡಿಲ್ಲ ಅವರು. ಏನೇ ಬರಲಿ ಇನ್ನು ಕೈಲಾಗುತ್ತೆ ಅಂತಾರೆ ಅವರು. ಆ್ಯಂಡ್ ಅವರಿಗೊಂದು ಅಪಾರವಾದಂಥ ಒಂದು ನಂಬಿಕೆ ಇದೆ ನನ್ನ ಮೇಲೆ. ಅದು ಬಿಟ್ಟರೆ ದೆನ್ ಮೈ ಸಿಸ್ಟರ್ಸ್, ನಮ್ಮ ಅಕ್ಕಂದ್ರಿಂದ ಬಂದಂಥ ನನಗೆ ಭಾವ, ನನಗೆ ಅಕ್ಕನ ಮಕ್ಕಳು, ದೆನ್ ಪ್ರಿಯಾ ಇನ್ ಮೈ ಲೈಫ್, ಆ್ಯಂಡ್ ದೆನ್ ಮೈ ಡಾಟರ್, ಆ್ಯಂಡ್ ದೆನ್ ದ ಫ್ಯಾನ್ಸ್. ಐ ಥಿಂಕ್ ಇಟ್ಸ್ ಈ ಕ್ಷಣಗಳಿದಾವಲ್ಲ, ದೀಸ್ ಆರ್ ದ ಮೂಮೆಂಟ್ಸ್ ಫಾರ್ ಮೀ ವಿಚ್ ಇದರಿಂದ ನಡೆದಿದ್ದು ಬೇರೆ ಮೂಮೆಂಟ್ಸ್ಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ದಿಸ್ ಹಸ್ ಬೀನ್ ದ ವಂಡರ್ಫುಲ್ ಥಿಂಗ್ ಫಾರ್ ಮೀ. ಐ ಹ್ಯಾವ್ ಬೀನ್, ನನಗೆ ಇರೋದೆಲ್ಲ ಭಾಳ ಕಮ್ಮಿ ಜನ ನನ್ನ ಲೈಫಲ್ಲಿ. ನಂದು ಇಟ್ಸ್ ಆಲ್ವೇಸ್ ಬೀನ್ ಓಪನ್ ಫಾರ್ ಮೀ. ನಂದು ಯಾವಾಗಲೂ ಗೇಟ್ ಹಿಂಗೆ ಇರುತ್ತೆ ನಂದು. ಎನಿಬಡಿ ಕ್ಯಾನ್ ಕಮ್ ಇನ್ ಟು ಮೈ ಲೈಫ್. ಐ ಮೀನ್ ಯು ವೆಲ್ಕಮ್. ನನಗೆ ಒಂದು ಫ್ರೆಂಡ್ಶಿಪ್ ಆಗೋಕ್ಕಾಗಲಿ ನೀವು ಬನ್ನಿ. ಬಟ್ ಆ ಪ್ರೆಮಿಸಸ್ ಬಿಟ್ಟು ನಾನು ಬಂದಿಲ್ಲ ಯಾವತ್ತು. ಸೊ ದೀಸ್ ಆರ್ ದ ಮೂಮೆಂಟ್ಸ್ ಫಾರ್ ಮೀ. ಫಸ್ಟ್ ಆಫ್ ಆಲ್ ನನಗೆ ಸ್ಟಾರ್ಟ್ಸ್ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾನ್ಸ್, ಆಲ್ ಎಫ್ ಆ್ಯಂಡ್ ಫಿಲ್ಮ್ಸ್. ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು.